ನಮಸ್ಕಾರ ಸ್ನೇಹಿತರೆ, ಟೆಕ್ ಫಾರ್ ವಿ ಐ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ವಿಜಯ್ ಬಿ ವಿ ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ನಲ್ಲಿ ನಾವು ನಮ್ಮ ಫೋನ್ಗೆ ಬೇಸಿಕ್ ಏನು ಬೇಕು, ಸೊ ನಾವು ಫೋನ್ ಹೊಸ್ದಾಗಿ ತೊಗೊಂಡಾಗ ಯಾವ ಥರ ಒಂದು ಲಾಕ್ ಸ್ಕ್ರೀನನ್ನು ಸೆಟ್ ಮಾಡಬೇಕು, ಆ ಒಂದು ಟ್ಯುಟೋರಿಯಲನ್ನು ಇವತ್ತು ನಾವು ತಿಳಿತಾ ಹೋಗೋಣ. ಸೊ ಎಷ್ಟೊಂದು ಜನ ಅನ್ಕೋತಾರೆ, ಯಾಕೆ ಬೇಡ ಏಂತಕ್ಕಪ್ಪ ಇವಾಗ, ಸೊ ಬೇಸಿಕ್ ಎಲ್ಲರಿಗೂ ಕೂಡ ಗೊತ್ತಲ್ವಾ ಲಾಕ್ ಸ್ಕ್ರೀನ್ ಪಾಸ್ವರ್ಡಲ್ಲಿ ಹೇಗೆ ಇಡೋದು ಏನು ಅಂತ. ತುಂಬ ಜನಕ್ಕೆ ಇದನ್ನು ಒಂದು ಯಾವ ಥರ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಮುಖ್ಯ ಬೇಸಿಕ್ ಒಂದು ಸೆಟ್ಟಿಂಗ್ಸನ್ನು ತಿಳಿತಾ ಹೋಗೋಣ. ಸೊ ನಾನು ಫೋನ್ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಓಪೋ AX5G ಅಂತ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದೊಂದು ಫೋನಲ್ಲಿ ಒಂದೊಂದು ಥರ ಇರುತ್ತೆ ಈ ಒಂದು ಸೆಟ್ಟಿಂಗ್ಸು, ನೀವು ನೋಡ್ಕೋಬೇಕಾಗುತ್ತೆ, ಆಯಿತಾ. ಸಿಮಿಲರ್ ಟು ಸೇಮ್, ಎಲ್ಲ ಕೂಡ ಸೇಮ್ ಇರುತ್ತೆ. ಅಷ್ಟು ಬಿಟ್ಟರೆ ಎಲ್ಲ ಸೇಮೇನೆ, ಬೇರೇನು ಕೂಡ ಚೇಂಜಸ್ ಇರೋದಿಲ್ಲ. ಸೊ ಓಕೆ, ಟ್ಯುಟೋರಿಯಲ್ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನು ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇರೋ, ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಮ್ಮ ಒಂದು ಟೆಕ್ ಫಾರ್ ವಿ ಐ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಆ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಚಾನಲ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಾವು ಕೊಟ್ಟಿರ್ತೀವಿ. ಅದು ಅಲ್ಲದೆ ಸೊ ನಮ್ಮದು ಟೆಕ್ ಫಾರ್ ವಿ ಐ ಅಂತ ಒಂದು ವಾಟ್ಸಪ್ನಲ್ಲಿ ಕಮ್ಯುನಿಟಿ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಯಾವುದೇ ಒಂದು ಕ್ವೇರೀಸ್ ಇದ್ದರೂ ಏನೂ ಕೂಡ ನೀವು ಅಲ್ಲಿ ಹಾಕ್ಬೋದು. ಈ ಒಂದೆರಡು ಲಿಂಕನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ, ಜಾಯ್ನ್ ಆಗಿ ನಮಗೆ ಶೇರ್, ಕಾಮೆಂಟ್ಸ್, ಲೈಕ್ ಎಲ್ಲ ಮಾಡಿ ಸೊ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ನಲ್ಲಿ ಶುರು ಮಾಡೋಣ. ಸೊ ನಾನು ಹೇಳ್ದಂಗೆ ಮೊದಲೇ ಸೊ ಒಂದೊಂದು ಫೋನಲ್ಲಿ ಒಂದೊಂದು ಥರ ಇರುತ್ತೆ, ಓಕೆನಾ. ನನ್ನ ಫೋನಲ್ಲಿ ಹೇಳಬೇಕು ಅಂದರೆ ಲಾಕ್ ಸ್ಕ್ರೀನ್ ಬಂದುಬಿಟ್ಟು ಬೇರೆ ಥರನೇ ಇದೆ. ಸೊ ಓಕೆ, ನೋಡೋಣ. ನಾನು ಓವರ್ ವ್ಯೂಲ್ ಇಟ್ಕೊಂಡಿದ್ದೀನಿ ಸೆಟ್ಟಿಂಗ್ಸು. ನಾನೀಗ ಸೆಟ್ಟಿಂಗ್ಸ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೆಟ್ಟಿಂಗ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Accessibility and convenience. Battery. Apps. Digital location. Safety and security and privacy. ನೋಡಿ, ಇಲ್ಲಿದೆ ನಮ್ಮದು ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತ. ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿಯಲ್ಲಿ ನನ್ನರಲ್ಲಿದೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫೋನಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಆ್ಯಂಡ್ ಬಯೋಮೆಟ್ರಿಕ್ಸ್ ಸ್ಯಾಮ್ಸಂಗ್ ಫೋನಲ್ಲಿ. ಸೊ ಇನ್ನು ಕೆಲವರಲ್ಲಿ ಸೊ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಇರುತ್ತೆ. ರೆಡ್ಮಿಯಲ್ಲಿ ಆಗಿರ್ಬೋದು, ವಿವೋಲ್ಲಿ ಆಗಿರ್ಬೋದು. ಸೊ ಓಪೋಲ್ಲಿ ಇವಾಗ ಬರೋ ಓಪೋಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿಯಲ್ಲಿ ಇಟ್ಟಿದ್ದಾರೆ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು, ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಮೇಲೆ. Security and privacy. Secure alert. Dismiss. Button. Alert. Device unlock. Set a screen lock. For added security, set a PIN, pattern or password for this device. ನೋಡಿ, ಇಲ್ಲೇ ಟಿಪ್ ಕೊಟ್ಬಿಟ್ಟಿದೆ ನಮಗೆ. ದಯವಿಟ್ಟು ಒಂದು ಪಾಸ್ವರ್ಡ್ ಆಗಲಿ, ಪಿನ್ನು ಏನನ್ನ ಒಂದು ಸೆಟ್ ಮಾಡ್ಕೊಳ್ಳಿ ಅಂತ, ಓಕೆನಾ. ಸೊ ನಾವಿವಾಗ ಇದನ್ನ ಸೆಟ್ ಮಾಡ್ತಾ ಹೋಗೋಣ. ಇದೊಂದು ಬೇಸಿಕ್ ನೀಡ್ಸು. ತುಂಬ ಜನಕ್ಕೆ ನಾವು ತಿಳ್ಕೊಬೇಕಾಗಿರೋಂಥ ಒಂದು ಸೆಟ್ಟಿಂಗ್ ಇದು. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆ, ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Set screen lock. Button. ಸೊ ಸೆಟ್ ಸ್ಕ್ರೀನ್ ಲಾಕ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಯಾವ ಥರ ಒಂದು ಪಾಸ್ವರ್ಡ್ ಚೇಂಜ್ ಮಾಡೋದಂತ ಕೂಡ ನೋಡ್ತಾ ಹೋಗೋಣ, ಓಕೆನಾ. ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. Screen lock. Screen select password type. Heading. Numeric. Enter 416 digits. ಸೊ ನ್ಯೂಮೆರಿಕ್ ಎಂಟರ್ 416 ಡಿಜಿಟ್ಸ್ ಅಂದರೆ 4ರಿಂದ 16 ಸಂಖ್ಯೆಗಳ ಒಂದು ನಾವು ನಂಬರ್ಗಳನ್ನು ಎಂಟರ್ ಮಾಡುವಂಥದ್ದು. 4 to 16 ಡಿಜಿಟ್ಸ್ ಇರುತ್ತೆ. Alphanumeric. Enter 416 letters and digits. ಆಲ್ಫಾ ನ್ಯೂಮೆರಿಕ್. ಆಲ್ಫಾ ಅಂದರೆ ಏನರ್ಥ? ಲೆಟರ್ಗಳು. ನ್ಯೂಮೆರಿಕ್ ಅಂತಂದರೆ ನಂಬರ್ಸು. ಸೊ ನಂಬರ್ಸ್ ವಿತ್ ಲೆಟರ್ಸ್ ಕೂಡ ಇಟ್ಕೋಬೋದು ನಾವು ಬೇಕು ಅಂತಂದರೆ. ಈಗ ಎಕ್ಸಾಂಪಲ್ CECPV 4564P ಅಂತ ಆ ಥರ ಕೂಡ ಇಟ್ಕೋಬೋದು ನಾವು ಬೇಕು ಅಂತಂದರೆ, ಓಕೆನಾ. ಸೊ ನಮಗೆ ಯಾವ ಥರ ಕಂಫರ್ಟಬಲ್ ಆ ಥರ. Pattern. Connect at least 4 dots. ಸೊ ಪ್ಯಾಟ್ರನ್ನು ಮಾಮೂಲಿ ಚಿತ್ರ ಬಿಡಿಸ್ತಾರಲ್ವ, ABCD LO ಅಂತೇನು ನಮ್ಗೆ ಬೇಕಾಗಿರೋಂಥ ಒಂದು ಪ್ಯಾಟ್ರನ್ಗಳನ್ನು ನಾವು ಬೇಕಾದಾಗ ಬಿಡಿಸ್ಕೋಬೋದು. ಸೊ ಪ್ಯಾಟ್ರನ್ ಸೊ ಲೈಕ್ ಡ್ರಾ ಮಾಡ್ತೀವಲ್ಲ, ಬರಿತೀವಲ್ವ, ಅದೇ ಥರ ಡ್ರಾ ಮಾಡೋವಂಥದ್ದು. ಸೊ ಫೋನ್ಗಳ ಮೇಲೆ, Please remember this password. If forgotten, it cannot be retrieved. ಓಕೆನಾ. ಸೊ ಇದ್ರಲ್ಲಿ ಹೇಳ್ತಾ ಪ್ಲೀಸ್ ರಿಮೆಂಬರ್ ದಿಸ್ ಪಾಸ್ವರ್ಡ್, ಇಫ್ ಫಾರ್ಗಾಟನ್ ವಿ ಕೆನಾಟ್ ಏಬಲ್ ಟು ರಿಟ್ರೀವ್ ಅಂತ List. You might be looking for. ಅಷ್ಟೇ. List. ಸೊ ಈ ಒಂದು ಸೆಟ್ಟಿಂಗ್ ಅಷ್ಟೇ. List. Pattern. Alphanumeric. Numeric. Enter 416 digits. ಸೊ ಇಲ್ಲಿ ಆಲ್ಫಾ ನ್ಯೂಮೆರಿಕ್ ನೋಡೋಣ, ಓಕೆನಾ. ಕ್ಲಿಕ್ ಮಾಡ್ತಾ ಇದ್ದೀನಿ. Important notice. Your lock screen. Important notice. ಒಂದು ನೋಟಿಸ್ ಕೊಡ್ತಾ ಇದ್ದಾರೆ. Your lock screen password cannot be retrieved if you forget it, and you will no longer be able to unlock your phone or view phone data. Do your best to remember it. ಸೊ ನೋಡಿ, ಇಲ್ಲೇ ಮತ್ತೆ ಅಡ್ವೈಸ್ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಮತ್ತೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ನಾವು ರಿಮೆಂಬರ್ ಮಾಡ್ಕೊಳಕ್ಕಾಗಲ್ಲ, ಮತ್ತು ನಾವು ಮರ್ತೋದ್ರೆ ರಿಟ್ರೀವ್ ಮಾಡ್ಕೊಳಕ್ಕಾಗಲ್ಲ ಅಂತ. ಓಕೆ, Cancel. Next. Button. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. Settings. ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡೋಕ್ಕೆ ಹೇಳ್ತಾ ಇದೆ. Button. Cancel. Button. Set lock screen password. Enter 6 digits. ಎಂಟರ್ 6 ಡಿಜಿಟ್ಸ್. ನನಗೆ 6 ಡಿಜಿಟ್ ಬೇಡ, 4 ಡಿಜಿಟ್ ಬೇಕು. ಇಲ್ಲಿ ನಾನು ಚೇಂಜ್ ಮಾಡ್ಕೋತೀನಿ, ತೋರಿಸ್ತೀನಿ ನಾನು. Password input area. You have entered 0 digits. You need to enter 6 digits in total. ನೋಡಿ ಎಷ್ಟು ಅಕ್ಸೆಸಬಲ್ ಇದೆ ನೋಡಿ. ಟೋಟಲ್ ಇರೋದು 6 ಡಿಜಿಟ್ಸು. ನೀವು
0 ಡಿಜಿಟ್ಸ್ ಹೊಡೆದಿದ್ದೀರಾ, ಸೊ 6 ಡಿಜಿಟ್ಸ್ ಹೊಡಿಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ನಾನು ಪಾಸ್ವರ್ಡ್ ಟೈಪ್ನ ಚೇಂಜ್ ಮಾಡ್ಕೋತೀನಿ. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Use a different password type. ಯೂಸ್ ಎ ಡಿಫ್ರೆಂಟ್ ಪಾಸ್ವರ್ಡ್ ಟೈಪ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ Select password type. 6 digits. 4 digits. Not selected. Radio button. 4 ಡಿಜಿಟ್ಸ್ ನನಗಿದೆ ಬೇಕು. Settings. 4 ಡಿಜಿಟು. ನಾನೀಗ Button. Disabled. Cancel. Button. Set enter password input area. You have entered 0 digits. You need to enter 4 digits in total. ಓಕೆ, ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ ಪಾಸ್ವರ್ಡು ಸ್ನೇಹಿತರೆ. 8 5 2 2 0 0 0 0 6 3 3. 3. ಸೊ ಆ್ಯಕ್ಚುಲಿ ನಾನು ಡೇಟ್ ಆಫ್ ಬರ್ತು. ಸೊ ನಾನು ಸಲಹೆ ಕೊಡೋದೇನೆಂದರೆ ದಯವಿಟ್ಟು ಈ ಥರ ಪಾಸ್ವರ್ಡ್ಗಳನ್ನ ಯಾರು ಕೂಡ ಇಟ್ಕೋಬೇಡಿ. ಆದಷ್ಟು ಬೇಗನೆ ಗೆಸ್ ಮಾಡಿಬಿಟ್ಟು ನಿಮ್ಮ ಫೋನ್ಗಳನ್ನ ತಗೊಂಡು ಬಳಸೋವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ನಿಮಗೆ ತೋರ್ಸೋಕ್ಕೋಸ್ಕರ ನನ್ನ ಪಾಸ್ವರ್ಡ್ ಇಟ್ಟಿದ್ದು, ನನ್ನ ಫೋನ್ ಪಾಸ್ವರ್ಡ್ ಇದೆಲ್ಲ. ಸೊ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಟ್ಟಿದ್ದು. 2 password input area. You have entered 0 digits. You need to enter 4 digits in total. ಸೊ ಒಂದೇ ಒಂದು ಇನ್ಯಾಕ್ಸೆಬಲ್ ಏನಂತಂದರೆ ನೋಡಿ, ಇಲ್ಲಿ ನಾನು ಹೊಡೆದಿದ್ದೀನಿ 2003 ಅಂತ. ಇನ್ನೊಂದ್ಸಲಿ ಹೊಡೆಯೋಕ್ಕೆ ಕೇಳ್ತಾ ಇದೆ, ಅದು ಹೇಳಿಲ್ಲ ಕನ್ಫರ್ಮ್ ಪಾಸ್ವರ್ಡ್ ಎಂಟರ್ ಮಾಡಿ ಅಂತ. ಇನ್ನೊಂದ್ಸಲಿ ಎಂಟರ್ ಮಾಡ್ತೀನಿ. 5 2 2 0 0 0 0 6 3. 3 ಆಯಿತು, Turn ಕಂಪ್ಲೀಟ್ on ಆಯಿತು. fingerprint unlock. ನೋಡಿ ಇಲ್ಲೇ ಟಿಪ್ ಕೊಡ್ತಾ ಇದೆ ಅದು. ಸೊ ಆ್ಯಕ್ಚುಲಿ ನಾನು ನಿಮಗೆ ಫಿಂಗರ್ ಪ್ರಿಂಟ್ ಕೂಡ ಹೇಗೆ ಇಟ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡೋಣ ಅಂತ ಇಲ್ಲೇ ಟಿಪ್ ಕೊಡ್ತಾ ಇದ್ದಾರೆ. ನಾನು ಇವಾಗಲೇ ಇಲ್ಲೇ ಹೇಳ್ಕೊಡ್ಬಿಡ್ತೀನಿ. Cancel. Use your turn on fingerprint unlock. ನೋಡಿ, ಟರ್ನ್ ಆನ್ ಫಿಂಗರ್ ಪ್ರಿಂಟ್ ಅನ್ಲಾಕ್. Use your fingerprint to unlock your device quickly and securely. ಓಕೆ, Cancel. Enable. Button. ಎನೇಬಲ್ ಮಾಡ್ತೀನಿ. Settings. Move your finger. ಈಗ ಮಾಮೂಲಿ ಸಾಮಾನ್ಯವಾಗಿ ಫಿಂಗರ್ ಎಲ್ಲಿರುತ್ತೆ ಅಂತಂದರೆ ನಮ್ಮ ಪವರ್ ಬಟನ್ ಫಿಂಗರ್ ಇರುತ್ತೆ. ಫಿಂಗರ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಇವಾಗ ಬರೋ ಒಂದು 20,000 25,000 ಫೋನ್ ಕೊಟ್ಟು ನೀವು ತೊಗೋತೀರಾ ಅಂತಂದರೆ ಅಲ್ಲಿ ನಾವು ಏನಾಗುತ್ತೆ ಅಂತಂದರೆ ಡಿಸ್ಪ್ಲೇ ಮೇಲೆ ಫಿಂಗರ್ ಇರುತ್ತೆ. ಓಕೆನಾ, ನಾನೀಗ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕು ಅಂತಂದರೆ ಫಿಂಗರ್ಗಳನ್ನ ತುಂಬ ಸಾಫ್ಟಾಗಿ ವೈಬ್ರೇಟ್ ಆದಮೇಲೆ ಅದನ್ನ ಲಿಫ್ಟ್ ಮಾಡಿ ಮತ್ತೆ ನೀವು ಮೇಲೆ ಕೆಳಗೆ ಸ್ವೈಪ್ ಮಾಡಬೇಕಾಗುತ್ತೆ. ಓಕೆನಾ, ನೋಡಿ ಇದೇ ಹೇಳುತ್ತೆ ನೋಡಿ. ಏನು ಹೇಳ್ತಾ ಇಲ್ಲ. ಐ ಥಿಂಕ್ ಸೊ ಇದು ರೆಕಾರ್ಡ್ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಸ್ನೇಹಿತರೆ, ಯಾಕೆಂದರೆ ನಾನು ಮಾಡ್ತಾ ಇರೋದು ಸ್ಕ್ರೀನ್ ರೆಕಾರ್ಡ್ ಆಗಿರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಐ ಥಿಂಕ್ ಸೊ ಆಗ್ತಾ ಇದೆ. ವಾಯ್ಸ್ ರೆಕಾರ್ಡ್ ಮಾತ್ರ ಪಕ್ಕ ಆಗ್ತಾ ಇದೆ. Slowly slide your finger across the power button. Try resting another area of your finger on the sensor. ನೋಡಿ ಹೇಳ್ತಾ ಇದೆ ನೋಡಿ. Try resting another area of your finger on the sensor. ವೈಬ್ರೇಷನ್ ಆಗಿದ ತಕ್ಷಣ ನಾವು ಲಿಫ್ಟ್ ಮಾಡಬೇಕಾಗಿ ಬರುತ್ತೆ. ಕಂಪ್ಲೀಟ್ ಆಯ್ತು, ನಾನು ಫಿಂಗರ್ ಪ್ರಿಂಟ್ ಸೆಟ್ ಮಾಡಿಕೊಂಡೆ. Fingerprint added. Fingerprint data is encrypted when stored. ಅಷ್ಟೇ. Done. Button. ಡನ್ ಕ್ಲಿಕ್ ಮಾಡ್ತೀನಿ. Screen lock. ಸ್ನೇಹಿತರೆ, ಇವಾಗ ನಾನು ಲಾಕ್ ಸ್ಕ್ರೀನ್ ಮಾಡಿದ್ದೀನಿ. ಓಕೆನಾ, ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ. ಈಗ ನಾನು ಮತ್ತೆ ನಿಮಗೆ ಅನ್ಲಾಕ್ ಮಾಡಿ ಏನನ್ನ ನಾನು ನಿಮಗೆ ಟ್ಯುಟೋರಿಯಲ್ ಮಾಡಬೇಕು ಅಂತಂದರೆ ನನ್ನ ಸ್ಕ್ರೀನ್ ರೆಕಾರ್ಡ್ ಸ್ಟಾಪ್ ಆಗುತ್ತೆ. ಸೊ ಅದರಿಂದ ನಾನು ಮಾಡಲಿಕ್ಕೆ ಬರೋಲ್ಲ. ಸೊ ನೀವು ಒಂದ್ಸಲಿ ಟೆಸ್ಟ್ ಮಾಡಿ. ಸೊ ಇದು ಡನ್ ಕೊಟ್ಬಿಟ್ಟು ಒಂದ್ಸರಿ ಲಾಕ್ ಸ್ಕ್ರೀನ್ ಮಾಡಿ ಮತ್ತೆ ಏನು ಪಿನ್ ನೀವು ಇಟ್ಟಿರ್ತೀರ, ನಾನು 2003 ಅಂತ ಇಟ್ಟಿದ್ದೆ, ನೀವೇನು ಇಟ್ಟಿರ್ತೀರೋ ಇಟ್ಕೊಂಬಿಟ್ಟು ನೋಡಿ ಟೆಸ್ಟ್ ಮಾಡಿ. ಸೊ ಪಾಸ್ವರ್ಡ್ ಟೈಪ್ ನಿಮಗೆ ಯಾವ್ದು ಬೇಕಾದ್ರೂ ಇಟ್ಕೋಬೋದು, ನಿಮ್ಮ ಇಷ್ಟ. ನೀವು ಪ್ಯಾಟ್ರನ್ ಆದರೆ ಪ್ಯಾಟ್ರನ್ನು, ಸೊ ಫಿಂಗರ್ ಪ್ರಿಂಟ್ ಆದರೆ ಫಿಂಗರ್ ಪ್ರಿಂಟ್ ಇಡಬೇಕು ಅಂತಂದರೆ ನೀವು ಪಾಸ್ವರ್ಡ್ ಕಂಪಲ್ಸರಿ, ಇಟ್ಸ್ ಮ್ಯಾಂಡೇಟರಿ, ಬೇಕೇ ಬೇಕು. ಓಕೆನಾ, ಸೊ ನೆಕ್ಸ್ಟು ನಾವು ಪಾಸ್ವರ್ಡ್ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಬ್ಯಾಕ್ ಬರ್ತೀನಿ ಈಗ. Security and privacy. Security and navigate. Secure alert. Dismiss. Check for updates. Security. App security. Device unlock. Device unlock. ನೋಡಿ ನನ್ನ ಫೋನಲ್ಲಿ face unlock and theft protection. 7 of 22. ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗಡೆ ಹೋಗ್ಬಿಟ್ಟು ಸೊ ಇಲ್ಲಿ ಡಿವೈಸ್ ಅನ್ಲಾಕ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಹೋಗಬೇಕು. ನನ್ನ ಫೋನಲ್ಲಿ ಎಲ್ಲೂ ಸಪ್ರೇಟಾಗಿ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಅಂತ ಎಲ್ಲೂ ಕೂಡ ಆಪ್ಷನ್ ಇಲ್ಲ. ಓಕೆನಾ, ಕ್ಲಿಕ್ ಮಾಡ್ತಾಯಿದ್ದೀನಿ. ನಾನು ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಒಬ್ಬೊಬ್ಬರು ಫೋನಲ್ಲಿ ಒಂದೊಂದು ಥರ ಇರುತ್ತೆ. ನಾವು ನೋಡಿಕೊಂಡು ಸೊ ಅದು ಯಾವ ಥರ ಅಂತ ನೋಡ್ಕೋಬೇಕು. ಇಲ್ಲೆಲ್ಲ ಸಿಮಿಲರ್ ಟರ್ಮ್ಸು, ಪಾಸ್ವರ್ಡ್ ಎಲ್ಲ ಸೆಟ್ ಮಾಡೋದೆಲ್ಲ ಆಲ್ಮೋಸ್ಟ್ ಆಲ್ ಸಿಮಿಲರ್ ಟರ್ಮ್ಸು. ಹೇಳಬೇಕು ಅಂದರೆ ಈಗ ರಿಯಲ್ಮಿ, ಓಪೋ, OnePlus ಇವೆಲ್ಲ ಒಂದೇ ಕಂಪ್ನಿಗೆ ಬರೋದ್ರಿಂದ ಸೊ ಆಲ್ಮೋಸ್ಟ್ ಆಲ್ ಸೆಟ್ಟಿಂಗ್ಸ್ ಎಲ್ಲ ಸಿಮಿಲರ್ ಇರ್ತವೆ. Secure screen lock. Numeric 5 of 8. Fingerprint and face unlock. Screen lock. ಓಕೆ, ಸ್ಕ್ರೀನ್ ಲಾಕ್ ನ್ಯೂಮೆರಿಕ್ ಇದೆ. ಈಗ ಮತ್ತೆ ನಾನು ಪಾಸ್ವರ್ಡ್ ಹೊಡಿತಾ ಇದ್ದೀನಿ. ಓಲ್ಡ್ ಪಾಸ್ವರ್ಡ್ 2003. 2 0 0 6 3. ಓಕೆ, Screen lock. ಈಗ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ. Screen lock. Modify password. Heading. ನೋಡಿ ಇಲ್ಲಿ ಮಾಡಿಫೈ ಪಾಸ್ವರ್ಡ್ ಅಂತ ಆಪ್ಷನ್. ಇದು ನೀವು ಆ ಲಾಕ್ ಸ್ಕ್ರೀನ್ ನೋಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಫಿಂಗರ್ ಪ್ರಿಂಟ್ ಕೂಡ ಇಡೋಕ್ಕಾಗಲ್ಲ. Selected. Numeric. In use. Alphanumeric. Enter 416 letters and digits. ನ್ಯೂಮರಿಕ್ ಇನ್ ಯೂಸ್ ಅಂತ ಆಗ್ತದೆ, ಯಾಕಂದರೆ ನಾವು ಆಲ್ರೆಡಿ ಇದು ಯೂಸ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಇನ್ ಯೂಸ್ ಅಂತ ಹೇಳ್ತಾ ಇದೆ. Pattern. Connect at least 4 dots. ಓಕೆ, Turn off password. ಟರ್ನ್ ಆಫ್ ಪಾಸ್ವರ್ಡ್.
ಓಕೆನಾ. ನಾನೀಗ Matter alphabet selected. Numeric. In use. ನ್ಯೂಮರಿಕೆ ತಗೊಳ್ಳೋಣ. ನಾನೀಗ 2003 ಇಟ್ಟಿದ್ದೆ. ಸೊ ನೆಕ್ಸ್ಟ್ ನಾನು 7204 ಇಡ್ತೀನಿ. ಓಕೆನಾ. Button. Disabled. Enter password. Password input area. You have entered 0 digits. You need ಓಕೆ 7. Screen recording floating window. 7. Window settings. 7. 5. 2. 7204. 0. 4. ಓಕೆ, ಹಳೆ ಪಾಸ್ವರ್ಡ್ ಹೊಡಿಬೇಕನ್ಸುತ್ತೆ. ಓಕೆ 5. 2. 2 0. 0 0 0. 6. 3. 3. Settings. ಆಯಿತು, ಹೊಸ ಪಾಸ್ವರ್ಡ್ ಇಡೋಣ ಈಗ. Button. Set new lock screen password. ಓಕೆ, ಇಲ್ಲೇ ತೋರಿಸ್ತಾ ಇದೆ ನೋಡಿ, ಸೆಟ್ ನ್ಯೂ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಅಂತ. Enter 6 digits. 6 ಡಿಜಿಟ್ ಬೇಡ ನನಗೆ, ಆಲ್ಫನ್ ಇದು 4 ಡಿಜಿಟ್ ಬೇಕು. Password input area. Use a different password type. ನೋಡಿ, ಸೇಮೇ, ಯೂಸ್ ಎ ಡಿಫ್ರೆಂಟ್ ಪಾಸ್ವರ್ಡ್ ಟೈಪ್. ಇಲ್ಲಿ ಕ್ಲಿಕ್ Select ಮಾಡ್ತಾ password. ಇದ್ದೀನಿ. 6 digits. Select 4 digits. 4 ಡಿಜಿಟು. Settings. ಈಗ 7204 ಇಡೋಣ. 7. Window settings. 7. 7 5. 2. 2 0. 0 4. 4 ಮತ್ತೆ ಕನ್ಫರ್ಮು. ಅದು ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತಾ ಇಲ್ಲ, ನಾವೇ ಹೊಡಿಬೇಕು. ಇಲ್ಲಿ ನೋಡಿ ಇನ್ಆಕ್ಸೆಬಲ್ ಇದೆ ಅಂತ ಆವಾಗಲೇ ಹೇಳಿದೆ. Screen recording floating window. 4. Window 7. 7 5. 2. 2 0. 0 4. 4 ಕಂಪ್ಲೀಟ್. Screen lock. ಅಷ್ಟೇ, ಚೇಂಜ್ ಆಗಿದೆ ಈಗ. Alphanumeric. Enter 416 letters. ಈಗ ನಾನು ಮತ್ತೆ ಲಾಕ್ ಸ್ಕ್ರೀನ್ ಮಾಡಿ ಮತ್ತೆ ನನ್ನ ಪಾಸ್ವರ್ಡ್ ಎಂಟರ್ ಮಾಡಬೇಕಾದ್ರೆ 2003 ಹೊಡೆದ್ರೆ ತಗೊಳ್ಳಲ್ಲ, ವೈಬ್ರೇಟ್ ಆಗುತ್ತೆ ಅಷ್ಟೇ. ಸೊ ಅದೇನು ಕೂಡ ಹೇಳಲ್ಲ, ರಾಂಗ್ ಪಾಸ್ವರ್ಡ್ ಅಂತ ಅಲ್ಲಿ ಮೇಲ್ಗಡೆ ಅಪಿಯರ್ ಆಗ್ತಾ ಇರುತ್ತೆ, ನಮ್ಗೆ ಹೇಳಲ್ಲ ಅಷ್ಟೇ. ಸೊ ಆಲ್ಮೋಸ್ಟ್ ಆಲ್ 99% ಇವೆಲ್ಲ ಅಕ್ಸೆಬಲ್ ಇದೆ. ಸೊ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು, ಮುಂದೆ ಮಾಡ್ಕೋತಾರೆ ಏನೋ ಅನಿಸುತ್ತೆ. ಓಕೆ ಸ್ನೇಹಿತರೆ, ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾವು ಲಾಕ್ ಸ್ಕ್ರೀನ್ ಪಾಸ್ವರ್ಡನ್ನು ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಲಾಕ್ ಸ್ಕ್ರೀನ್ ಪಾಸ್ವರ್ಡನ್ನು ಮತ್ತೆ ಹೇಗೆ ಚೇಂಜ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ನಾನು ಆ್ಯಪ್ ಲಾಕ್ ಅಂದರೆ ಏನು, ಹೈಡ್ ಆ್ಯಪ್ಸ್ನ ಹೇಗೆ ಮಾಡ್ಕೊಳ್ಳೋದು, ಹ್ಯಾಡ್ ಆ್ಯಪ್ಸ್ನ ಹೇಗೆ ಆ್ಯಕ್ಸೆಸ್ ಮಾಡ್ಕೊಳ್ಳೋದು ಅಂತ ಕೂಡ ಕಲ್ತ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ನೀವು ಮೊದಲೇ ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಟೆಕ್ ಫಾರ್ VI ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ವಿಜಯ್ BV ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ನಲ್ಲಿ ನಾವು ನಮ್ಮ ಫೋನ್ಗೆ ಬೇಸಿಕ್ ಏನು ಬೇಕು, ಸೊ ನಾವು ಫೋನ್ ಹೊಸ್ದಾಗಿ ತೊಗೊಂಡಾಗ ಯಾವ ಥರ ಒಂದು ಲಾಕ್ ಸ್ಕ್ರೀನನ್ನು ಸೆಟ್ ಮಾಡಬೇಕು, ಆ